ವಿಶ್ವಕೋಟಿಯ ನವಚೇತನ ಸುವರ್ಣ ಶಿಖರ, ರಾಜಭವನ ಪ್ರಕೃತಿಯ ವಿಸ್ತಾರ, ಶಾಸನ ನಕ್ಷೆಯಂತೆ ಸುರವೈಭವ ಭೂಸ್ಥಳ ಶ್ರೇಷ್ಠ ನಗರವೆಂದು ದಶ ದಿಕ್ಕುಗಳು ಮಾತಾಡುತ್ತಾರೆ. ಹೀಗಿರುವಾಗ ಬಲರೆ ಮೆರವೆ ಜಗದಿ ಇದರೆಯೋಳ್ ಬಲ ಬಲಿರೆ ಬಲು ಸಾಟದಿಂದ ಬಲರೆ ಮೆರವೆ ಜಗದಿ. ಬಲರೆ ಮೆರವೆ ಜಗದಿ ಇದರೆಯೋಳ್ ಬಲ ಬಲಿರೆ ಬಲು ಸಾಟದಿಂದ ಬಲರೆ ಮೆರವೆ ಜಗದಿ. ಭೀಷ್ಮದ್ರೋಣ ಬಲಿ ಕರ್ಣ ಸಹಿತ ದುಶ್ಯಾಸನ ಶಕುನಿಯ ಬೆಂಬಲ ಸಹಿತ ಭೀಷ್ಮದ್ರೋಣ ಕಲಿ ಕರ್ಣ ಸಹಿತ ದುಶ್ಯಾಸನ ಶಕುನಿಯ ಬೆಂಬಲ ಸಹಿತ ಧರಣಿಯ ನಾಳುವೆ ವೈಭವದಿ. ಧರಣಿಯ ನಾಳುವೆ ವೈಭವದಿ ಮೆರೆಯುವೆ ಸಿರಿಯ ಸುರಪಗೆ ಮೀರಿಸಿ. ಮೆರೆಯುವೆ ಸಿರಿಯಲ್ಲಿ ಸುರಪಗೆ ಮೀರಿ ಬಲರೆ ಮೆರವೆ ಸುಖದಿ ಇದರೆಯೋ ಬಲ ಬಲರೆ ಬಲು ಸಾಟದಿಂದ ಬಲರೆ ಮೆರವೆ ಸುಖದಿ. ಸಾರಿ ಭುಜ ಬಲ ಪರಕ್ರಮ ತೋರಿ ಘನ ಮುದದೊಲು ನಾಂಬೀರಿ ಹಠಮಾರಿ ಹರಿಗಳ ಶಿರಗಳ ತಳಕ್ಕೆ ಉರುಳಿಪೆ. ಹರಿಗಳ ಶಿರಗಳ ಧರಣಿಗೆ ಉಳಿಲಿ ಬಲರೆ ಮೆರವೆ ಸುಖದಿ ಇದರೆಯೋ ಬಲ ಬಲರೆ ಬಲು ಸಾಟದಿಂದ ಬಲರೆ ಮೆರವೆ ಸುಖದಿ ಬಲರೆ ಮೆರವೆ ಸುಖದಿ ಬಲರೆ ಮೆರವೆ ಸುಖದಿ. ಹೀಗಿರುವಾಗ ಪಿತಾಮಹ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರ. ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಭಿಕ್ಷಾಟನೆ ಮಾಡುತ್ತಿರುವ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಪುನಃ ಕೊಡುವಂತೆ ಕೇಳಲು ದೂತನಾಗಿ ಕೃಷ್ಣನನ್ನು ಕಳಿಸಿರುವರಂತೆ. ದೂತನಾಗಿ ಬರುತ್ತಿರುವ ಕೃಷ್ಣನು ಅರ್ಧ ರಾಜ್ಯವನ್ನು ಕೇಳುವ ಅಧಿಕಾರ ಉಂಟೆ. ಇದಾವ ಪದ್ಧತಿ? ಇದರ ಬದಲು ಭಿಕ್ಷೆ ಬೇಡಿದರಾಗದೆ ತಾತ. ಪಾಂಡವರಿಗೆ ಅರ್ಧ ರಾಜ್ಯವನ್ನೇ ಕೊಡದೆ ಹೋದ ಪಕ್ಷದಲ್ಲಿ ಯುದ್ಧವೂ ಸಿದ್ಧವಲ್ಲವೇ ತಾತ? ಯುದ್ಧವೇ ಯುದ್ಧ. ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದವರು ಮದಿಸಿದ ಆನೆ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ನಜ್ಜುಗುಜ್ಜಾಗಿ ಹೋಗುವರು. ಸಹೋದರ ದುಶ್ಯಾಸನ, ಅಗ್ರಜ, ಪಾಂಡವರ ಮೇಲಿನ ನಮ್ಮ ಯಜ್ಞವನ್ನು ಪ್ರಾರಂಭಿಸಲು ನಮ್ಮ ಸರಿಯಾದ ಕರ್ಮೋಪದೇಶಕನಾರು ನಮ್ಮ ಅಂಗರಾಜನಾದ ಕರ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣೆದುರಿನಲ್ಲಿ ಬೆಳೆದ ನಮಗೇಕೆ ಆ ವಿಚಾರ? ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ರಾಜಾದಿರಾಜನು ಪುರುಷ ಶ್ರೇಷ್ಠನಾದ ನಾನಿರುವಾಗ ಆ ಧನ ಕಾಯುವ ಗೋಪಾಲ ಪುರುಷೋತ್ತಮನೋ? ಅವನು ನೇರವಾಗಿ ನನ್ನ ಮನೆಗೆ ಬಾರದೆ ತನ್ನ ಹುಟ್ಟುಗುಣಕನುಸಾರವಾಗಿ ದಾಸಿ ಪುತ್ರನ ಮನೆಗೆ ಹೋದನಂತೆ. ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ರಾಯಭಾರಿಯಾಗಿ ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಅಲ್ಲ. ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕು. ಅದನ್ನು ನಾನು ನಿಮ್ಮಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು, ಸುಮ್ಮನೆ ಕುಳಿತುಕೊಳ್ಳಿ. ಬಲವಂತನಾದ ನಿನಗೆ ನ್ಯಾಯವು ಅಧೀನವು, ನ್ಯಾಯಕ್ಕೆ ಸರ್ವರು ಅಧೀನರು. ರೋಗಿಗೆ ಅಪತ್ಯವು ರುಚಿಸಿದಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನಗೆ ಮರಣ ಕಾಲವು ಸನ್ನಿಹಿತ ಆಗಿದ್ದರಿಂದ ನಿನ್ನ ಬುದ್ಧಿ ಈ ರೀತಿ ವಿಕಲ್ಪವಾಗಿರುವುದು.
ವೀರರಿಂದ ಪರಿವೃತ್ತನಾದ ಓರ್ವ ಚಕ್ರವರ್ತಿಗೆ ಓರ್ವ ದಾಸಿ ಪುತ್ರರ ನೀತಿ ವಚನಗಳು ಅನಾವಶ್ಯಕ. ಸಹೋದರ ದುಶ್ಯಾಸನ, ಅಗ್ರಜ, ಈ ವಿದುರನು ಹಿರಿಯನು ಪೂಜ್ಯನೆಂದು ಗೌರವಿಸಿದ ಮಾತ್ರಕ್ಕೆ ರಾಜಸ್ಥಾನ ಎಂಬ ಮರ್ಯಾದೆಯಲ್ಲಿ ಮಿತಿಮೀರಿ ಮಾತನಾಡುತ್ತಿರುವನು. ಕೂಡಲೇ ಇದನ್ನು ತರಗೆ ಆಚೆಗೆ ತಳ್ಳಿಬಿಡು. ಎಲ್ಲವೋ ವಿದುರ, ಅಣ್ಣನ ಆಜ್ಞಾನುಸಾರವಾಗಿ ಕೂಡಲೇ ಸಭೆಯಿಂದ ಹೊರಹೋಗು, ಇಲ್ಲವಾದರೆ ಅನರ್ಥವಾದೀತು. ಎಚ್ಚರ. ದುರ್ಯೋಧನ, ದುಶ್ಯಾಸನ, ನನ್ನನ್ನು ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಛೇ ಅವಿವೇಕಿ, ನನಗೆ ನೀನೇ ಎಷ್ಟೇ ಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಯನ್ನು ಹೇಳಲೇ ತೀರುತ್ತೇನೆ. ಕೇಳು, ಹಿಂದೆ ಜಗದೊಡೆಯಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುವ ನಿಮ್ಮ ನಾಲಿಗೆಯು ಸೀಳಿ ಹೋಗಬಾರದಕ್ಕೆ. ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಭೀಮಸೇನನು ನಿಮ್ಮ ತೊಡೆಯನ್ನು ಕೊಲ್ಲುವಾಗ ಅದನ್ನು ತಡೆಯಬೇಕೆಂದಿದ್ದ ಈ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡುವೆನು. ಇದರಂತೆ ನಾಶವಾಗಿ ಹೋಗು. ಪ್ರಮಾದವಾಯಿತು. ಪೂಜ್ಯರಾದ ವಿದುರರನ್ನು ಆಸಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆ ಅಲ್ಲ. ಆತನು ಧನುರ್ಧಾರಿಯಾಗಿ ನಿಂತಿದ್ದರೆ ಈ 3 ಲೋಕದಲ್ಲಿ ನಿನ್ನನ್ನು ಜಯಿಸತಕ್ಕ ವೀರರು ಯಾರಿದ್ದರು ಕೌರವೇಶ್ವರ? ಕರ್ಣ, ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಬೆದರಿದೆಯಾ, ಅಥವಾ ಈ ವಿದುರನು ಬೇರೆ ಎಂದು ಬಿಲ್ಲನ್ನು ತಿಳಿದು ಯುದ್ಧ ಮಾಡಿರುವನು? ನೀನು ಸುಮ್ಮನೆ ಕುಳಿತು. ಈಗ ರವಿಕರೆಲ್ಲರೂ ಕೇಳಿರಿ. ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಯಾರಾದರೂ ಸಭೆಯಲ್ಲಿ ಎದ್ದು ನಿಂತು ನಮಸ್ಕರಿಸಿ ಗೌರವಿಸಿದ್ದೇ ಆದರೆ ಅಂತವರನ್ನು ಕೂಡಲೇ ಸಭೆಯಿಂದ ಹೊರತಳ್ಳಬೇಕಾದೀತು. ಎಚ್ಚರ. ಸಹೋದರ ದುಶ್ಯಾಸನ, ಅಣ್ಣ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದ್ದೇನಲ್ಲವೇ? ಸಿದ್ಧವಾಗಿರುವುದೇ? ಇದು ಅಣ್ಣ, ಸಿದ್ಧವಾಗಿದೆ. ತೆಗೆದುಕೊಂಡು ಬಾ. ಆ ಕೃಷ್ಣನು ಬಂದಾಗ ನಾನು ಇದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆ. ಇದು ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಮಸ್ಕರಿಸಿದರು. ಈ ದುರ್ಯೋಧನನು ತಲೆ ಎತ್ತಿಯೂ ನೋಡದೆ ಕುಳಿತುಕೊಂಡಿರೋನಲ್ಲ. ಇರಲಿ, ಈತನು ತಾನಾಗಿಯೇ ಬಂದು ನನ್ನ ಪಾದಗಳ ಮೇಲೆ ಬೀಳುವಂತೆ ಮಾಡುವೆನು. ಯೋಗಮಾಯೇ ಜಾಗೃತಳಾದ. ಅಣ್ಣ, ದುರ್ಯೋಧನ, ಚಚೇ, ಚಂದ್ರಕುಲ ಚಕ್ರೇಶ್ವರನಾದ ನೀನು ನನ್ನ ಪಾದಗಳಿಗೆ ನಮಸ್ಕರಿಸುವುದು, ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಕೃಷ್ಣ, ಇಳಿಯುವಾಗ ಕಾಲು ಜಾರಿ ಬಿದ್ದ ಮಾತ್ರಕ್ಕೆ ನಿನ್ನ ಕಾಲಿಗೆ ಬಿದ್ದಿರೆಂದು ಹೆಮ್ಮೆಗೊಳ್ಳಬೇಡ. ಒಂದು ವೇಳೆ ನಮಸ್ಕರಿಸಿದ್ದೇ ಆದರೂ ಅದು ಭೂಮಾತೆಗೆಂದು ತಿಳಿ, ನಿನಗಲ್ಲ. ಬಂದದ್ದು ಪೀಠವು ಸಿದ್ಧವಾಗಿರು. ಹಾ, ನನಗೂ ಅದೇ ಸಂದೇಹ. ಯಾರಿಗೂ ತಲೆಬಾಗದ ನಮ್ಮ ಕೌರವೇಶ್ವರನು ಈ ದಿನ ಸಿಂಹಾಸನದಿಂದ ಇಳಿದು ಬಂದನೋ ಅಥವಾ ಉರುಳಿ ಬಂದನೋ? ಕೃಷ್ಣ, ಈ ನಿನ್ನ ಮಾಯಾ ನಾಟಕವು ನಮ್ಮ ಕೌರವೇಶ್ವರನ ಮುಂದೆ ಧೂಳಿಪಟವಾಗುತ್ತೆ. ಸರಿ, ಕೃಷ್ಣ, ನಿನಗೆ ನರ್ತನವೆಂದರೆ ಭೂಮಮತೆಯಲ್ಲವೇ? ಇರಬಹುದು ಏನು, ಇದ್ದೇ ಇದೆ. ಸಹೋದರ ದುಶ್ಯಾಸನ, ಅಣ್ಣ, ಅವರಲ್ಲಿ ಏನಪ್ಪಣೆ ಪ್ರಾರಂಭವಾಗಲಿ. ಕರುಣಾಳು ಕುರುಭೂಪ ರಾಜೇಶ್ವರ, ಕರುಣಾಳು ಕುರುಭೂಪ ರಾಜೇಶ್ವರ,
ಕುರುವಂಶದ ತಿಲಕ ಮಕುಟೇಶ್ವರ ತೀರ ಕರುಣಾಳು ಕುರುಗೋಪ ರಾಜೇಶ್ವರ ರಿಪು ಭಯಂಕರ ರೂಪ ಮನೋಗರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ರಿಪು ಭಯಂಕರ ರೂಪ ಮನೋಗರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ಸೋದರಮ್ಮವ ಇದದಿ ಚತುರ ಸೋದರಮ್ಮವ ಇದದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಳು ಕುರುಗೋಪ ರಾಜೇಶ್ವರ ಕುರುವಂಶದ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಗೋಪ ರಾಜೇಶ್ವರ ನೀಲವರ್ಣದಾರಿ ಈ ಚೆಲುವ ನೀಲವರ್ಣದಾರಿ ಈ ಚೆಲುವ ಕೊಳಲನಾದದಲ್ಲಿ ಕೊಳಲ ನಾದದಲ್ಲಿ ಕೊಳಲನಾದದಲ್ಲಿ ಈ ಜಗವನೆಲ್ಲವ ಮರುಳುಗೊಳಿಪ ಶ್ರೀಕೃಷ್ಣ ಮುರಾರಿ ಸಹೋದರ ಅಣ್ಣ ಹೇಳಿ ಮತ್ತೊಮ್ಮೆ ಹೇಳಿ
ಕೃಷ್ಣನಿಗಿವರು ಕಡುವೈರಿ ಅಮ್ಮ. ಕೃಷ್ಣನಿಗಿವರು ಕಡುವೈರಿ ಅಮ್ಮ. ಹಸ್ತಿನಾಪುರದೊಡೆಯ ಗದಧಾರಿ ಹಸ್ತಿನಾಪುರದೊಡೆಯ ಗದಧಾರಿ ಭೀಮನಿಗಿವರು ಕಡುವೈರಿ ಅಮ್ಮ. ಹಸ್ತಿನಾಪುರದೊಡೆಯ ಗದಧಾರಿ ಇವರಿಗೆ ಸರಿಸಾಟಿ ಯಾರಿಯರಲ್ಲಿ. ಇವರಿಗೆ ಸರಿಸಾಟಿ ಯಾರಿಯರಲ್ಲಿ. ಛಲದಲ್ಲಿ ಬಲದಲ್ಲಿ ಸಮರ ನಿಮಗಿಲ್ಲಿ. ಛಲದಲ್ಲಿ ಬಲದಲ್ಲಿ ಸಮರಾರು ನಿಮಗಿಲ್ಲಿ. ಛಲದಲ್ಲಿ ಬಲದಲ್ಲಿ ಸಮರಾರು ನಿಮಗಿಲ್ಲಿ. ಕರುಣಾಳು ಕುರುಕೋಪ ರಾಜೇಶ್ವರ ಕುರುವಂಶದ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಕೋಪ ರಾಜೇಶ್ವರ. ಸಾಕತೆ ಬಿದಕತೆ ಸಾಕತೆ ಬಿದಕತೆ ಸಾಕತೆ ಬಿದಕತೆ ನಡದ ತಾಂ ತಕದಕ ಜನ ತಾಂ ತಕದಕ ಜನ ತಾಂ ತಕದಕ ಜನ ತಕದಿನ ತೋ ಬಲ ಬಲ ತಕದಿ ಮಿದಕ ಜನ ದೀಂ ದೀಂ ತಕ ಜನ ತಕದಿ ಮಿದಕ ಜನ ತೈ ತೈ ತಾ ದಿವಿ ದಿಮಿ ತಕ ಜನ ತಕದಿ ಮಿದಕ ಜನ ದಿವಿ ದಿಮಿ ತಕ ಜನ ತರಿರ್ ತರಿರ್ ಗೋ ತಕದಿ ಮಿದಕ ಜನ ತಕದಿ ಮಿದಕ ಜನ ತಕದಿ ಮಿದಕ ಜನ ತಿರಿರ್ ತಿರಿರ್ ತೋ ತಕ ಜಂ ತಕಿಟ ಜಂ ತಕ ತಕಿಟ ತಕ ತಕಿಟ ತಕ ತಗಿಡ ತರಿರ್ ತೋ ಜಂ ತಕ ಜಂ ತಗಿಡ ಜಂ ತಕ ತಗಿಡ ತಕ ತಗಿಡ ತಕ ತಗಿಡ ತರಿರ್ ತೋ jam taga jam tagila jam tadigila ko tadigila ko tadigila jam taga jam tagila jam tadigila ko ta tagadi mitaga jena tom 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 tadi mitaga jena tagadi mitaga jena tagadi mitaga tom 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 tadi dinna tadinna tadinna didinna tadinna tagadi tagadi lam tagadi tadittarigila tagodarigila taga dinna takka dinna tadin dinna tagadin dinna kirda dinna takka tagadi mi takka jenu tagadina tom adi mi takka jenu dimiti mi takka takadi mi takka jenu takka dinna tom dego dego tarango tatom tarango takka tom tom digda digda tai ta tunga takka tunga digda takka digi 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 digda tai digi 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 digdattai taka digdattai ta dimita jel tagadi mita jel tagadi mita tai tai ta bala bala dimi mita jel tagadi mita jel tagadi mita jel tagadi na do dim dim tadinna dim dim tadinna dim dim takadinna tadittarigira tagadarigira dim 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 taka dinna tadittarigira tagadarigira dim dim taka dim tadittarigira ta ಕರುಣಾಳು ಕುರುಗೋಪ ರಾಜೇಶ್ವರ ರಾಜೇಶ್ವರ ಗೌರವೇಶ್ವರ ಔದಾರಿಕೆಯಿಂದ ಈ
ರಾಜ್ಯಸಭೆಗೆ ಬಂದಿರುವಂತಹ ಸಮಾಚಾರವನ್ನು ಈ ಸಭೆಗೆ ತಿಳಿಸಬಹುದಲ್ಲ? ತಿಳಿಸುವೆ. ಪರಮ ಪೂಜ್ಯರಾದ ಆಚಾರ್ಯರೇ, ಗುರುದ್ರೋಣರೇ, ವಿದುರ ಮಹಾಶಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿದ್ದೇನೆ. ಅವರು ಕಳಿಸಿರುವ ಸಂದೇಶವನ್ನು ತಮ್ಮೆಲ್ಲರ ಮುಂದಿಡುವುದು ನನ್ನ ಅಭಿಮತ. ಕುರುಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಇಂದು ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ಈಗ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕು. ಈ ವಿಚಾರದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ನೀವು ತೀರ್ಪು ನೀಡಬೇಕಾಗಿದೆ. ಆ ರೀತಿ ನೀವು ಮಾಡದೇ ಹೋದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವುದು. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವಂತಹದೆಂಬುದನ್ನು ನೆನಪಿನಲ್ಲಿ. ಪವಿತ್ರವಾದ ಈ ಭರತ ಭೂಮಾತೆಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲವೇ ಭಯಂಕರವಾದ ರಕ್ತಧಾರೆಯಿಂದ ಆ ಮಾತೃಮೂರ್ತಿಯನ್ನು ತೋಯಿಸುವಿರೋ, ಇವೆರಡರಲ್ಲಿ ಒಂದು ಪ್ರಶ್ನೆಯು ಇಂದು ನಿರ್ಧರಿಸಲ್ಪಡಬೇಕಾಗಿದೆ. ಮಿತ್ರರೇ, ಪೀಠಿಕೆಯಲ್ಲಿ ಋತ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರು ಧರ್ಮಶೀಲರೂ ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂತಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನವು ಉಳಿದಿದೆ. ಅವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳುಹಿಸಿದ್ದಾರೆ: ನಾವು ನಮ್ಮ ಪ್ರತಿಜ್ಞೆಯಂತೆ ನಡೆದುಕೊಂಡೆವು. ಇನ್ನು ನಿಮ್ಮ ವಾಗ್ದಾನದಂತೆ ನಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಡಿ ಎಂದು. ಸಭಾಸದರೇ, ಪಾಂಡವರ ಈ ವಿನಯ ವಚನಗಳನ್ನು ಕೇಳಿದಿರ. ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರತ್ವವನ್ನು ಮರೆಯಲು ಪಾಂಡುನಂದನರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹ ದಹನ, ಸರ್ಪಬಂಧ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಈ ಎಲ್ಲ ಅನಂತ ಅಪರಾಧಗಳನ್ನು ಮನ್ನಿಸಿ ತಮ್ಮ ಭಾಗಕ್ಕಾಗಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಗಳಿಗೆ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಕುರುಕುಲಕ್ಕೆ ಗುರುದ್ರೋಣರೇ, ಕುರುಕುಲಕ್ಕೆ ಗುರುದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ. ಅರಸು ಕುಲ ಧರ್ಮ ನಶಿಸಿತೆ ಮಹಾರಾಜ, ಧರಣಿಯಾಳಿದವರೆಲ್ಲ ಮರಳಿ ಬರರೋ, ಧರಣಿಯಾಳಿದವರೆಲ್ಲ ಮರಳಿ ಬರರೋ. ಸಂಧಿಬೇಗಲು ಬಂದ ರಾಯಭಾರಿ ಭರತ ವಂಶ ಕುಲಾಂತಕನಲ್ಲವಯ್ಯ. ನಮಸಿತ ಭೀಮ
ನಕುಲ ಸಹದೇವ ಯಮಸುತ ಭೀಮಾರ್ಜುನ ನಕುಲ ಸಹದೇವ ಸಾಮಾನ್ಯರೆಂದರಿತು ನೀ ದುಡುಕಬೇಡ ಸಮಭಾಗವನಿತ್ತು ಸುಖದಿ ಬಾಳೈ ಸುಯೋಧನ ಆ ನನ್ನ ಈ ಸಂದೇಶವನ್ನು ಸೇರಿಸಿ ಮುಂದೆ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ತಮ್ಮೆಲ್ಲರಿಗೂ ಸೇರಿ. ದ್ರೋಣಾದಿ ಪ್ರಮುಖರೇ, ಶ್ರೀಕೃಷ್ಣ ಪರಮಾತ್ಮನು ನಿರೂಪಿಸಿದಂತ ರಾಜ್ಯ ಕಾರ್ಯದ ಸಂದೇಶವನ್ನು ನೀವೆಲ್ಲರೂ ಕೇಳಿದಿರಲ್ಲವೇ? ಇನ್ನು ಮುಂದೆ ಅದರಂತೆ ನಡೆಯುವುದೆಂದು ನನ್ನ ನಂಬಿಕೆ.
ಪಾಂಡವರೇನು ಹನ್ನೆರಲ್ಲವಲ್ಲ, ಅವರು ನಿಮ್ಮ ಚಿಕ್ಕಪ್ಪನ ಮಕ್ಕಳಲ್ಲವೇ? ಅವರಿಗೆ ನ್ಯಾಯವಾಗಿ ಬರಬೇಕಂತ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು ಕುಮಾರ. ಇದರಿಂದ ನಿನಗೂ ನಿನ್ನ ಹಿತೈಷಿಗಳಾದ ನಮಗೂ ಶ್ರೇಷ್ಠರವಲ್ಲವೇ ಕುಮಾರ? ಸುಯೋಧನ, ಏತಕ್ಕೆ ಅನುಜರು ವಿದುಪಂತ ಗುರುಪ, ಏತಕ್ಕೆ ಅನುಜರು ವಿದುಪಂತ ಗುರುಪ. ಸಲ್ಲದು ವೈರ ಸಾಧಿಸಲಿರು ಜಲ, ಸಲ್ಲದು ವೈರ ಸಾಧಿಸಲಿರು ಜಲ, ಕವನ ವೈಭವ ಹಿರವಲ್ಲ ವೈಭವ ಏತಕ್ಕೆ ಸುಗುರರ ಬೋಧೆಗೆ ಶ್ರೀಮಗನಿರುಗೋಗೆ, ಸುಗುರರ ಬೋಧೆಗೆ ಶ್ರೀಮಗನಿರುಗೋಗೆ, ರಾಜವನಿತೋ ಸುಖದಲ್ಲಿ ಬಾಳಿ, ರಾಜವನಿತೋ ಸುಖದಲ್ಲಿ ಬಾಳಿ. ಏತಕ್ಕೆ ಅನುಜರು ವಿದುಪಂತ ವಿದುಪಂತ ವಿದುಪಂತ. ದುರ್ಯೋಧನ, ಪಿತಾಮಹ ಭೀಷ್ಮರು ಶ್ರೀಕೃಷ್ಣ ಪರಮಾತ್ಮನು ಹೇಳಿದ್ದಕ್ಕಿಂತ ನಾನು ಹೆಚ್ಚಿಗೆ ಏನನ್ನು ಹೇಳಿ, ಪಾಂಡವರೇನು ಹನ್ನೆಡೆ, ನಿನ್ನ ಚಿಕ್ಕಪ್ಪನ ಮಕ್ಕಳು, ನಿನಗೆಷ್ಟು ರಾಜ್ಯದ ಮೇಲೆ ಅಧಿಕಾರ ಇರೋದು ಅಷ್ಟೇ ಅಧಿಕಾರವು ಅವರಿಗಿರುವುದು. ಆದ್ದರಿಂದ ನಿನ್ನ ಇಚ್ಛೆ ಇದ್ದಷ್ಟು ಭೂಮಿಯನ್ನೆಲ್ಲ ಕೊಡು, ಇದೇ ನನ್ನ ಅಭಿಮತ. ದುರ್ಯೋಧನ, ಯಾರು ಮಾತನಾಡುತ್ತಿರುವುದು? ಓ ಚಿಕ್ಕಪ್ಪ ವಿದುರ ಮಹಾಶಯರು, ನನಗೆ ನೀತಿ ಹೇಳುವವರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ ಸರಿ. ಏನು ಮಾಡಲು? ನಿನ್ನಂಥವರಿಗೆ ಹಿತೋಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ನಿನ್ನ ರಾಜಮದದಿಂದ ನಿನ್ನ ಕಿವಿಗೂ ಮುಳ್ಳು ಮುಚ್ಚಿ ಹೋಗಿವೆ. ಪಿತಾಮಹ ಭೀಷ್ಮರು, ಗುರು ದ್ರೋಣಾಚಾರ್ಯರು, ಶ್ರೀಕೃಷ್ಣ ಪರಮಾತ್ಮನು ಹೇಳಿದ್ದಕ್ಕಿಂತ ನಾನೇನು ಹೆಚ್ಚಿಗೆ ಹೇಳಲಾರೆ. ನಿನ್ನ ಇಚ್ಛೆ ಇದ್ದಷ್ಟು ಭೂಮಿಯನ್ನು ಆ ಪಾಂಡವರಿಗೆ ಕೊಡು, ಇದೇ ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲು ಏಕೆ? ನಿಮಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರವೇ ದೋಷಗಳು ಕಂಡುಬಂತು. ಆ ಪಾಂಡವರು ನಿರ್ದೋಷಿಗಳು. ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ತಕ್ಕದ್ದನ್ನೇ ಹೇಳಿದಿರಿ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ನಿನ್ನ ಮರಳು ಮಾತುಗಳಿಗೆ ಒಡಂಬಡುವ ಬುದ್ಧಿಹೀನನು ಮಾತ್ರ ಈ ದುರ್ಯೋಧನನಲ್ಲ. ನನ್ನ ನರನಾಡಿಗಳಲ್ಲಿ ಹರಿಯುತ್ತಿರುವುದು ಶುದ್ಧ ಕ್ಷತ್ರಿಯ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುರಾಶಯದ, ದುಸ್ಸಹವಾಸದ ದುರಭಿಮಾನ. ವಿಚಾರ ಮಾಡು ಕೌರವೇಶ್ವರ, ವಿಚಾರ ಮಾಡು. ರಾಯಭಾರಿ, ಗೋಕುಲ ವಿಹಾರಿ, ಸಾಕು ಮಾಡು ನಿನ್ನ ಒಕ್ಕಟುತ್ವ. ಏನಂದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನವೇ. ಆಗಲ್ಲ ಕೃಷ್ಣ, ಹೇಳುವೆನು ಕೇಳು.
ಈ ಚಕ್ರೇಶ್ವರನನ್ನೇ ಸದೆಬಡಿಯಬೇಕೆಂದನಲ್ಲವೇ ಆ ಬಂಡ ಭೀಮ? ಅದು ದುರಾಗ್ರಹ. ಲೋಕೈಕ ವೀರನಾದ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಮಿತ್ರ ಪಾರ್ಥ? ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿರಂತರವೂ ನಿನ್ನಂತಹ ಕಪಟಿಯ ಸ್ನೇಹವನ್ನು ಮಾಡಿದರಲ್ಲವೇ ಆ ಪಾಂಡವರು? ಅದು ದುಸ್ಸಹವಾಸ. ದುರ್ಯೋಧನ ದುಶ್ಶಾಸನವನ್ನು ಪುಡಿಗೈದು ಅಖಂಡ ಭರತಖಂಡದಲ್ಲಿಯೇ ತಮ್ಮ ಜಡಮಜಾಕಿಯನ್ನು ಆರಿಸುವ ಯೋಜನೆಯನ್ನು ಮಾಡಿದರಲ್ಲವೇ ಆ ನಿನ್ನ ಮೂಢ ಪಾಂಡವರು? ಅದು ದುರಾಶಯ. ನಾವೇ ಸಮರ್ಥರು, ಜಯಶೀಲರು, ಪ್ರತಾಪ ಸಿಂಹರೆಂದು ಹೆಮ್ಮೆಗೊಳ್ಳುತ್ತಿರುವರಲ್ಲವೇ ಆ ನಿನ್ನ ಪಾಂಡವರು? ಅದು ದುರಭಿಮಾನ. ಹೆಚ್ಚೇನು ಕೃಷ್ಣ, ಈ ಸಭೆಯಲ್ಲಿ ನೀವು ಯಾರು ಏನೇ ಹೇಳಿದರು ಈ ಕೌರವೇಶ್ವರ ನಿರ್ಧಾರ ಚಲಿಸಲಾರದು. ಸುಮ್ಮನೆ ಕಂಠಶೋಷಣೆಯಿಂದ ಪ್ರಯೋಜನವಿಲ್ಲ. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿತು. ಈ ಕುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂತಹ ಯುದ್ಧ ಬಿರುವ ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವು. ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವು. ನಾಡು ದೊರಕದು ಕಾಡಿಗೋಗಲಿ ನೀಡಲಾಗದು ರಾಜ್ಯವನ್ನು. ನಾಡು ದೊರಕದು ಕಾಡಿಗೋಗಲಿ ನೀಡಲಾಗದು ರಾಜ್ಯವನ್ನು. ಭ್ರಷ್ಟ ಪಾಂಡವರ ಮುಷ್ಟಿಯಿಂದಲೇ ಕೊಲ್ಲುವೆ ಗದೆಯೊಳಗೆ. ಭ್ರಷ್ಟ ಪಾಂಡವರ ಮುಷ್ಟಿಯಿಂದಲೇ ಕೊಲ್ಲುವೆ ಗದೆಯೊಳಗೆ. ಕೊಲ್ಲುವೆ ಗದೆಯೊಳಗೆ, ನಾವು ಕೊಲ್ಲುವೆ ಗದೆಯೊಳಗೆ. ಕೃಷ್ಣ, ಆ ಪುಂಡ ಭೀಮರ ರುಂಡವನ್ನು ಚಂಡಾಡಲು ಸದಾ ಸನ್ನದ್ಧನಾಗಿರುವನು ಈ ದುಶ್ಯಾಸನ. ಹೋಗು, ಆ ಪಾಂಡವರಿಗೆ ತಿಳಿಸಿಬಿಡು ಸಮರವೇ ಸಿದ್ಧ ಎಂದು. ಕೃಷ್ಣ, ಕಡಕಾಡಿಯೋಳ್ ಹೇಳಿ ಪಾಂಡವರು ನಿಲ್ಲುವರೆ ನಿಲ್ಲುವರೆ ನಿಲ್ಲುವರೆ. ಕಡಕಾಡಿಯೋಳ್ ಹೇಳಿ ಪಾಂಡವರು ನಿಲ್ಲುವರೆ ನಿಲ್ಲುವರೆ ನಿಲ್ಲುವರೆ. ಪರಶಿವನರ ಬಲವಿರಲು ಜಯಿಸನೆ ದರಿದ್ರ ಎನಿಸಿ ಕೈಯುವೆನ. ಪರಶಿವನರ ಬಲವಿರಲು ಜಯಿಸನೆ ದರಿದ್ರ ಎನಿಸಿ ಕೈಯುವೆನ. ಹರಿಯದ ತೆರಿಗೆಯ ಮರುಳೆಯ ನೀನು, ಹರಿಯದ ತೆರಿಗೆಯ ಮರುಳೆಯ ನೀನು. ಕಡಕಾಡಿಯೋ ಹೇಳಿ ಪಾಂಡವರು ನಿಲ್ಲುವರೆ ನಿಲ್ಲುವರೆ ನಿಲ್ಲುವರೆ. ಕೃಷ್ಣ, ಅವನಿನ್ನ ಪಾಂಡವರಿಗೆ ತಿಳಿಸು ಯುದ್ಧಕ್ಕೆ ಸಿದ್ಧನಾಗು ಎಂದು. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲಿನ ಹಗೆ ತೀರದ ಹೊರತು ಈ ರಾಧೆಯನಿಗೆ ಮೃಷ್ಟಾನವು ರುಚಿಸದು. ರಾಜೇಂದ್ರ, ಚಲಿಸದು ರಾಧೆಯನ ಪಂತ ವ್ಯರ್ಥ ನುಡಿಗಳಿಂದ. ಚಲಿಸದು ರಾಧೆಯನ ಪಂತ ವ್ಯರ್ಥ ನುಡಿಗಳಿಂದ. ಮತಿಗೆಟ್ಟು ನುಡಿವಿರೇಕೆ ಮಹಾರಥಿಕರನ್ನೆನಿಸಿ ನೀವುಗಳು. ಮತಿಗೆಟ್ಟು ನುಡಿವಿರೇಕೆ ಮಹಾರಥಿಕರನ್ನೆನಿಸಿ. ದುರುಳ ಪೋತ್ತನ ಶಿರವ ಹರಿವತನಕ. ಆ ದುರುಳ ಪೋತ್ತನ ಶಿರವ ಹರಿಪತನಕ. ಶಾಂತಿಯೇ ಈ ಅಂಗಾಧಿಪಗೆ. ಏ
ರಾಜೇಂದ್ರ, ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ವೀರರಿಗಲ್ಲ. ಕರ್ಣ, ನೀನು ಅವರಂತೆಯೇ ಮಾತನಾಡುವೆಯ? ಅರ್ಜುನನ ಮೇಲಿನ ವೈಯಕ್ತಿಕ ವೈರತ್ವದಿಂದ ಕುರುಕುಲವನ್ನೇ ಬಲಿಗೊಡಲು ಇಚ್ಛಿಸುವೆಯ? ಇದು ನಿನ್ನ ಧರ್ಮವೇ? ಧರ್ಮ ಸಲ್ಲದು ನಿನಗೆ ಈ ನಟನೆ, ಎಲ್ಲ ವಿಷಯ ಬಲ್ಲವನೇ. ಸಲ್ಲದು ನಿನಗೆ ಈ ನಟನೆ, ಬಾಮ ವಲ್ಲಭನೇ. ವಾಸುದೇವ, ಪಾಂಡು ತನಯರ ಹಿತವನ್ನು ಬಯಸಿ ಪಾಂಡು ತನಯರ ಹಿತವನ್ನು ಬಯಸಿ ಸಂಡು ತನಯರ ಹಿತವನ್ನು ಬಯಸಿ ಸಂಧಿಯ ನಾಟಕ ಹಾಡಲೆಂದು ಬಂದಿರುವೆ. ಸಂಧಿಯ ನಾಟಕ ಹಾಡಲೆಂದು ಬಂದಿರುವೆ. ಸಲ್ಲದು ನಿನಗೆ ಈ ನಟನೆ, ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗೆ ಈ ನಟನೆ, ಬಾಮ ವಲ್ಲಭನೇ. ವಾಸುದೇವ, ಹಠವಂತರು ನಾವೋದಿತವೆಂದು ತಿಳಿನಿ, ಹಠವಂತರು ನಾವೋದಿತವೆಂದು ತಿಳಿನಿ, ಹಠವಂತರು ನಾವೋ ಕೃಷ್ಣ. ಹಠವಂತರು ನಾವು ಹಿತವಿದು ತಿಳಿನಿ, ಹಠವಂತರು ನಾವು ಹಿತವೆಂದು ತಿಳಿನಿ. ದುರದಳು ಪಾತನ ಶಿರವನ್ನು ಕಡೆಯುವೆ. ವಾಸುದೇವ, ದುರದಳು ಪಾತನ ಶಿರವನ್ನು ಕಡೆಯುವೆ. ಸಲ್ಲದು ನಿನಗೆ ಈ ನಟನೆ, ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗೆ ಈ ನಟನೆ, ಬಾಮ ವಲ್ಲಭನೇ. ವಲ್ಲಭನೇ. ವಾಸುದೇವ,
ಆ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವೆಯಲ್ಲ. ಈ ನಿನ್ನ ಧರ್ಮಕ್ಕಿಂತಲೂ ಈ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನು ಮನವನ್ನು ಅರ್ಪಿಸುವ ನನ್ನ ಧರ್ಮವು ಎಷ್ಟೋ ಲೇಸು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ. ಭಲೆ ಭಲೆ ಅಂಗಾದಿಪ, ಈ ನಿನ್ನ ನುಡಿಗಳಿಂದ ಯಾದವಾಗ್ರಣಿಯ ಕಂಠ ಬಿಗಿದಂತಾಯಿತು. ಮೇರಿ ಮೀರಿ ಮಧೋನ್ಮತ್ತರಾದ ಇವರೊಡನೆ ಮಾತನಾಡುವುದು ಇನ್ನು ಅನುಚಿತ. ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳುವೆನು ಕೇಳು. ಭಾರತ ಭೂಮಿ ಭಾರತ ಭೂಮಿ ನಿರಾಕರಿಸದಿರೈ ಭಾರತ ಭೂಮಿ ಕರೆ ಸಿಗಲಿ ಅನುಜಾತರ ಮರೆಯಲಿಟ್ಟು ಖ್ಯಾತಿ ಪಡೆದು ಖುಷಿಯಾಗೋ ವೀರ. ಮರೆಯಲಿಟ್ಟು ಖ್ಯಾತಿ ಪಡೆದು ಖುಷಿಯಾಗೋ ವೀರ. ಸೈರವನೇ ನೀಡಿ ಈ ಸೈರನೆಯ ತಾಳೈ, ವೈರವನೇ ನೀಡಿ ಈ ಸೈರನೆಯ ತಾಳೈ. ಮಾಲೈಗಳು ಧರ್ಮ ನಿರತ ಸುಗುಣ ಚರಿತ ಕರುಣ ಭರಿತ ರಘುನಯುತ ದುರ್ಯೋಧನ. ಮಾಲೈಗಳು ಧರ್ಮ ನಿರತ ಸುಗುಣ ಚರಿತ ಕರುಣ ಭರಿತ ರಘುನಯುತ ನೆನೆಸಿಕೊಂಡು ಭಾರತ ಭೂಮಿ ನಿರಾಕರಿಸಲಿ ಭಾರತ ಭೂಮಿ ಜಯಿಸಿ ದುರ್ಯೋಧನ, ಈ ನಿನ್ನ ಬಂಧುಗಳು ಗುರು ಹಿರಿಯರು ಒಂದು ಸಾರಿ ದೃಷ್ಟಿಸಿ ಕೇವಲ ನಿನ್ನೊಬ್ಬನ ಸಲುವಾಗಿ ಕುರುಕುಲವನ್ನೇ ಬಲಿಗೊಡಲು ಇಚ್ಛಿಸುವೇಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಒಪ್ಪಿಕೊಳ್ಳುವರು, ನಿನ್ನನ್ನೇ ಯುವರಾಜನೆಂದು ಅಂಗೀಕರಿಸುವರು. ನಿಮ್ಮೆಲ್ಲರ ಪ್ರೀತಿ, ಪ್ರೇಮ, ಸ್ನೇಹ, ಮಮತೆಗಳ ಹೊರತಾಗಿ ಅವರಿಗೆ ಮತ್ತೇನೂ ಬೇಡ. ಇದು ಅತ್ಯಂತ ಮಹತ್ವದ ವಿಷಯ. ಸಂಧಿಯನ್ನು ನಿರಾಕರಿಸಬೇಡ. ಕೇವಲ ಒಂದಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಉಂಟು. ಪಾಂಡುನಂದರನೊಡನೆ ಪ್ರಜಾಪಾಲನೆ ಯಜ್ಞ ದೀಕ್ಷಿತನಾಗು. ಈ ದಾನವೀಜಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮ ಸಲುವಾಗಿ. ಮುಂದೊದಗುವ ಭೀಷಣ ಯುದ್ಧದಿಂದ ಪ್ರಜಾಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುತ್ತಿರಲಿ. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ, ಭಿಕ್ಷಾ ಪ್ರದಾನ ಮಾಡು. ಇದರಲ್ಲಿ ನನ್ನ ಅಪರಾಧವೇನಿದೆ ಎದುರಾಜ? ಪಾಂಡವರು ಜೂಜಾಡಿ ರಾಜ್ಯಾದಿ ಸಕಲ ಸಂಪತ್ತನ್ನು ಕಳೆದುಕೊಂಡದ್ದು ನನ್ನ ತಪ್ಪೆ. ಸತ್ಯವಾಕ್ಯ ಪರಿಪಾಲನೆಗಾಗಿ ಅರಣ್ಯವಾಸ ಮಾಡಿದ್ದು ಅಧರ್ಮದ ಕಾರ್ಯವು. ಕೇಳುವ ಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ದುರ್ಯೋಧನನ ಪರಂತು ಮತ್ತಾರೂ ಶಕ್ತರಲ್ಲ, ಪಾಂಡವರು. ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮವೀರುಗಳಾದ ಅವರುಗಳ ಕೈಯಲ್ಲಿ ಈ ವಿಪುಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರುವಿಯಾ ಜನಾರ್ದನ? ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾಗದು. ಸ್ಥಿರನಾಗು ದುರ್ಯೋಧನ, ಸ್ಥಿರನಾಗು. ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ನೀನು ಅದನ್ನೇ ಹೊಂದು. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ. ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಕೇಳಿವೆಯಾ? ನಿನ್ನ ಅಪರಾಧಗಳು ಅಗಣ್ಯ,
ಅದಯಂ ಭೀಮನಿಗಿಟ್ಟನೆ ವಿಷದ ಹಾರಂ ಲಾಕ್ಷಾಗ್ರ ಕಾಕಿಯಿಟ್ಟು ನೀ ಪಾಂಡು ಸುತರಂ ಕೊಲ್ಲಲೆತ್ನಿಸಿದೆಯಂ ಸೋಲಿಸೈವರ ಸಿರಿಯೆಲ್ಲವಂ ಕೈಗೊಂಡೆಯ ಜೂಜಿನೋ ಸುದತಿಯ ಸಿರೆಯ ಸೆಳೆದುದಲ್ಲದೆ ಮುದದಿಂದಟ್ಟಿದೆ ಮಹಾರಣ್ಯಕ್ಕೆ ಮುದದಿಂದಟ್ಟಿದೆ ಮಹಾರಣ್ಯಕ್ಕೆ ಸಮರಕ್ಕೆ ಸಮರ್ಥವಾಗಿರುವುದು ಈ ರಣಕುರುಕ್ಷೇತ್ರದ ಸಹಿತದೆ ಸಹಿಸಿ ಬಾಳ್ವೆಯಂತವಿ ಕೌರವ ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರೆದಿದನು. ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ಜೂಜಿಗೆ ಎಳೆದುದನ್ನು ಮರೆತೀಯ. ಸಹೋದರರ ಪತ್ನಿಯನ್ನದೇ ದ್ರೌಪದಿಯನ್ನು ರಾಜಸಭೆಗೆ ಎಳೆದು ತರಿಸಿ ನೀನು ಮಾಡಿದ ಅವ್ಯಾಚ್ಯ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂಬುದನ್ನು ನೆನಪಿನಲ್ಲಿ. ಧರ್ಮನಿಷ್ಠರು ಸ್ನೇಹಶೀಲರು ಆದ ನಿನ್ನ ಆತ್ಮೀಯ ಬಂಧುಗಳಲ್ಲಿ ಜಘನ್ಯವಾದ ರಾಕ್ಷಸೀ ವೃತ್ತಿಯನ್ನು ತೋರಿಸಿ ವಾರಣಾವತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಭೋಜನ, ಸರ್ಪಬಂಧ ಇವೆಲ್ಲವನ್ನೂ ಮರೆತೆಯ. ಮೇಲಾಗಿ ಭೀಷ್ಮಾದಿ ಗುರುಜನರ ಮಾತನ್ನೇ ಧಿಕ್ಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ಕೀರ್ತಿ ಶ್ರೇಯಸ್ಸು ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿ ಕಟ್ಟಗಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಕೆಚ್ಚದೆ ಕಟ್ಟಾಳು ಈ ಕಲಿಕೌರವೇಶ್ವರನನ್ನು ಒಂದು ಮಯಸಭೆಯಲ್ಲಿ ಕೆಣಕಿ ಕೈ ತಟ್ಟಿ ಕೇಕೆ ಹಾಕಿ ನಕ್ಕಳಲ್ಲ ಆ ಪಾಂಡವರದೆ ಪಾಂಚಾಲಿ. ಅಂದೆ ಅಂದೆ ಚಿತ್ರಕೃಷ್ಣ ಛಲವೆಂಬ ವಜ್ರ ಕವಚವನ್ನ ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಎನ್ನುವರ ಕಾಲ್ಗೆರೆದ ಕದನಕ್ಕೆ ನಿಂತರೂ ಸರಿ. ಕಲಿಯುಗದಿಂದ ಉದ್ಭವಿಸಿದ ಈ ಕುರು ಸಾಮ್ರಾಜ್ಯವು ಕುರುಕ್ಷೇತ್ರದ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿ. ಅಷ್ಟಯ್ಯ ಸಂಪನ್ನ ಅಭಿಮಾನಧನ ಎಂಬ ನಾಮಾಂಕಿತಗಳು ಈ ಹತ್ತಿರಾವತಿಯ ಮತನದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಿಗೆ ಹೋದರೂ ಸರಿ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೇಳು ಮುರಹರಿಯೇ ಹಠ ಮಾಡಿ ಗೆಲ್ಲಲ್ಲಿ ಅವ ಸಾಧ್ಯವ. ಕೇಳು ಮುರಹರಿಯೇ ಹಠ ಮಾಡಿ ಗೆಲ್ಲಲ್ಲಿ ಅವ ಸಾಧ್ಯವ. ಛಲವನ್ನು ಬಿಡದಲೆ ಕಡುಗಲ್ಲಿ ದರ್ಪದಿ, ಛಲವನ್ನು ಬಿಡದಲೆ ಕಡುಗಲ್ಲಿ ದರ್ಪ. ಛಲವ ಜಯಿಸಿ ನನ್ನ ಮುದದೊನ್ನ, ಛಲವ ಜಯಿಸಿ ನನ್ನ ಮುದದೊನ್ನ, ಛಲವ ಜಯಿಸಿ ನನ್ನ ಮುದದಿ ಮೇಲೆ ಕೊಡುವುದಿಲ್ಲವ ರಾಜ್ಯ. ಕಡೆಯ ಮಾತಿದು ನಿರಂತರ ಕೊಡುವುದಿಲ್ಲವ ರಾಜ್ಯವ. ಆ ಪಾಂಡ ನಂದನವು ಎಲ್ಲೊಡನೆಯಿದ್ದವ, ಪಾಂಡ ನಂದನವು ಎಲ್ಲೊಡನೆಯಿದ್ದವ. ಮಾಡಿದ ಕಲಿರಾಜ್ಯ ನೋಡಿಕೊಳ್ಳುವೆ, ಯುದ್ಧ ಮಾಡಿದ ಕಲಿರಾಜ್ಯ ನೋಡಿಕೊಳ್ಳುವೆ. ಛಲವನ್ನು ಬಿಡದಲೆ ಕಡುಗಲ್ಲಿ ದರ್ಪದಿ, ಛಲವನ್ನು ಬಿಡದಲೆ ಕಡುಗಲ್ಲಿ ದರ್ಪ. ಛಲವ ಜಯಿಸಿ ಜನ ಮುದದೊನ್ನ, ಛಲವ ಜಯಿಸಿ ಗಣ ಮುದದೊನ್ನ, ಛಲವ ಜಯಿಸಿ ಗಣ ಮುದದಿ ರಾಜ್ಯವ. ಕಡೆಯ ಮಾತಿದು ಧೀರಾತ್ಮದ ರಾಜ್ಯವ ಕೊಡುವುದಿಲ್ಲ ರಾಜ್ಯ,
ಕೊಡುವುದೆಲ್ಲವೋ ರಾಜ್ಯ. ಕೃಷ್ಣ, ಆ ಪಾಂಡವರು ನಮ್ಮೊಡನೆ ರಾಜ್ಯವನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ, ವೀರ ಪ್ರತಿಕರ ಘೋಷದಲ್ಲಿ. ನಾವು ಸಮರ ಯಜ್ಞದಲ್ಲಿ ದೀಕ್ಷಿತರು. ಆ ಪಾಂಡವರಿಗೆ ತಿಳಿಸಿ ಹೋಗು ಹೋಗು, ಆ ಅನ್ನ ಪಾಂಡವರಿಗೆ ತಿಳಿಸು, ಯುದ್ಧಕ್ಕೆ ಬೇಕಾದ ಸಲಕರಣೆಗಳನ್ನು ಸಿದ್ಧಪಡಿಸಿಕೋ ಎಂದು. ಕತಿ ಬೇಡೈಸು ಯೋಧನವೇ ತೋರಿಗ ಜಾತಿಗೊಳ್ಳಲು ಕೈಬಲೆ. ಕತಿ ಬೇಡೈಸು ಯೋಧನವೇ ತೋರಿಗ ಜಾತಿಗೊಳ್ಳಲು ಕೈಬಲೆ. ಅದೇ ಕಿಂತು ಒದಡುವೆ, ಅದೇ ಮಾತ ಬಗಳುವೆ, ಅದೇ ಕಿಂತು ಒದರುವೆ, ಅದೇ ಮಾತ ಬಗಳುವೆ. ಕುಲಹೀನ ಕುಲವ ಮರೆತೆಯ ದುರದಳು ಕಲಿಯದು ಬಿಡುವೆನು. ಕುಲಹೀನ ಕುಲವ ಮರೆತೆಯ ದುರದಳು ಕಲಿಯದೆ ಬಿಡುವೆನು. ಕತಿ ಬೇಡೈಸು ಯೋಧನವೇ ತೋರಿಗ ಜಾತಿಗೊಳ್ಳಲು ಕೈಬಲೆ. ಕದನದೊಳ್ಳು ನಿನ್ನ ಮಗವನದಗಿ, ಕದನದೊಳ್ಳು ನಿನ್ನ ಮಗವನದಗಿಪ ಚತುರರಿಗೆ ಮರುಳೆ. ಮಂದ ಮತಿಯಂತೆ ಮುಂದ ನದಿಯದು, ಮಂದ ಮತಿಯಂತೆ ಮುಂದ ನದಿಯದೆ. ದಂಡುಗವ ಪಡುವೆ ನೀ, ದಂಡುಗವ ಪಡುವೆ. ಜೈಸಾರು ನ ಸೈತೆ ಈ ನಿನ್ನ ಮೋಸ, ಜೈಸಾರು ನ ಸೈತೆ ಈ ಮೋಸ. ಸಹಿಸಬಲ್ಲವರ ಸುಲೋಲನ, ಸಹಿಸಬಲ್ಲವರ. ಪರಮ ಪುರುಷನೆಂಬ ಬಿರುದನು ಪೊಡವೆಯೋ ಅಡಗಿಸೆ ಕೆರುಕನೆ. ಪರಮ ಪುರುಷನೆಂಬ ಬಿರುದನು ಪೊಡವೆಯೋ ಅಡಗಿಸೆ ಕೆರುಕನೆ. ಅತಿ ಬೇಗೈಸು ಯೋಧನವೇ ತೋರಿಗ ಜಾತಿಗೊಳ್ಳಲು ಕೈಬಲೆ. ಅತಿ ಬೇಗೈಸು ಯೋಧನವೇ ತೋರಿಗ ಜಾತಿಗೊಳ್ಳಲು ಕೈಬಲೆ. ಕೈರನೆ ಕೈರನೆ ಕೈರನೆ. ಕಡೆಗೂ ನನ್ನ ಮಾತುಗಳನ್ನು ತಿರಸ್ಕರಿಸಿಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನಿಸುತ್ತವೆ. ಯದುವಂಶ ಕಳಂಕ ಸ್ವರೂಪ. ದುರ್ಯೋಧನ, ಈ ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧ? ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು. ಆಹಾ, ಅದನ್ನು ಯಾರು ನಿರ್ಣಯಿಸಬೇಕಾಗಿಲ್ಲ. ನಾನಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆಯಲ್ಲಿಟ್ಟಿದ್ದೇನೆ. ಯಾರಿಗೋ? ಮತ್ತಿನ್ಯಾರಿಗೆ? ಸಾರ್ವಭೌಮನಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳಿ ತಿಳಿದುಕೊಳ್ಳುವ ಬದಲು ಸಾರ್ವಭೌಮ, ನಮ್ಮ ಶಕುನಿ ಮಾವನವರು ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನನಗಾಗಲೇ ಮುಖ್ಯ ಸಲಹೆಯಲ್ಲಿಟ್ಟಿರುವರು. ಓಹೋ, ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ಹೌದೌದು. ಈ ನಿನ್ನ ಅದ್ಭುತವಾದ ರಾಯಭಾರಕ್ಕೆ ನಮ್ಮದು ಅದ್ಭುತಕಾರವಾದ ಸತ್ಕಾರವೇ ಸರಿ. ನಿಮ್ಮ ಈ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಕಾರನಾಗಿಯೇ ಸ್ವೀಕರಿಸುತ್ತೇನೆ. ಸ್ವೀಕರಿಸು ಸಹೋದರ ದುಶ್ಯಾಸನ. ಆಗಾಗ ತೆಗೆದುಕೋ ಪಾಶವನ್ನು, ಬಂಧಿಸು ಕೃಷ್ಣನನ್ನು. ಯಾರನ್ನು ಬಂಧಿಸಿದಿರೋ ಮಂದಮತಿಗಳಿರ. ನಿನ್ನ ಅಂಗಾಂಗಗಳನ್ನು ಬಂಧಿಸಿ ನಿನ್ನ ದುಡುಕುತನಕ್ಕೆ ತಕ್ಕ ಬುದ್ಧಿಯನ್ನು ಕಲಿಸುವೆವು. ಉರಿ ಬಿಸಿಲ ತಾಪಕ್ಕೆ ಶರನದಿಯು ಬತ್ತುವುದೇ, ನರಿಮಾಲ್ಪ ಗರ್ಜನೆಗೆ ಕೇಸರಿಯು ಅಂಜುವುದೇ, ಸುರುವ ಗೋಣಿ ಮಳೆಗೆ ಭೂತಾಯಿ ಅಂಜುವಳೇ. ಆಂಗಲ್ಪ ಚಕ್ರವೊಂದಿದೆ ನಿಮ್ಮಂತ ಶತಕೋಟಿ ದುರ್ಯೋಧನರು ನಾಶವಾಗುವರು ಮರುಳೇ.
ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲಿಚ್ಛಿಸುವಿನ. ವ್ಯರ್ಥ ದುರ್ಯೋಧನ, ಅದು ನಿನ್ನಿಂದ ಸಾಧ್ಯವಿಲ್ಲ. ಈಗ ಬಂಧಿಸಿರಿ ನನ್ನನ್ನು. ಸಹೋದರ ಅವಕಾಶ ಬೇಕೆ. ಸೈಂಧವ ಬಂಧಿಸಿರಿ ಕೃಷ್ಣನನ್ನು. ಕೃಷ್ಣ ಮಾಯೆ 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 ಮಾಯೆ